ನಮಸ್ಕಾರ ಸ್ನೇಹಿತರೆ. ನಾವು ಬೆಳಗ್ಗೆ 7 ಗಂಟೆ ಆಗಿತ್ತು ದರ್ಶನಕ್ಕೆ ಅಂತ ಹೊರಟು ಹೋಗ್ತಾ ಇದ್ದೀವಿ. ಬೆಳಗಿನ ವೈಬ್ಸ್ ನೋಡಿ ತಿರುಮಲದಲ್ಲಿ ಎಷ್ಟು ಚೆನ್ನಾಗಿದೆ. ಹಾಗೆ ನೋಡಿ ಅಲ್ಲೊಂದು ವೆಂಕಟೇಶ್ವರ ಸ್ವಾಮಿದು ಸ್ಟ್ಯಾಚು ಇದೆ. ಎಲ್ಲ ಫೋಟೋ ತೊಗೋತಾ ಇದ್ರು, ನಮಗೂ ತೊಗೊಳ್ಳೋಣ ಅನಿಸ್ತಾ ಇತ್ತು. ಆದರೆ ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ನಾವು ಹೋಗ್ತಾ ಇದ್ದೀವಿ, ಮತ್ತೆ ಬರ್ತಾ ತೊಗೋಬೇಕು. ಹಾಗೆ ಅಲ್ಲಿ ನಾಮ ಇಡಿಸೋರು ಸಿಕ್ಕಿದ್ರು, ನಮಗೆ ನಾಮ ಇಡಿಸ್ತಾ ಇದ್ದೀವಿ. 9 ಮೆಂಬರ್ಸಿಂದ ಟೋಟಲಾಗಿ ಅವರು 100 ರುಪೀಸ್ನ ತೊಗೊಂಡ್ರು. ಒಳಗಡೆ ವರಹಸ್ವಾಮಿ ದೇವಸ್ಥಾನದ ಹತ್ರನೂ ನಾಮ ಇಡ್ತಾ ಇದ್ದಾರೆ, ಆದರೆ ಅಲ್ಲಿ ಫ್ರೀಯಾಗಿ ಇಡ್ತಾರೆ. ಅಂದರೆ ನಮಗೆ ಇವ್ರು ತುಂಬ ಚೆನ್ನಾಗೇ ಇಟ್ಟರು. ಬೇಬಿಗೆ ನಾಮ ಹಾಕಿಸ್ಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು. ಬೇಬಿಗೆ ನಾಮ ಹಾಕ್ಸೋಕೆ ಹೋಗಿ ನಾವೆಲ್ಲ ನಾಮ ಹಾಕಿಸ್ಕೊಂಡ್ವು. ಅದರ ವಿಶೇಷತೆ ಏನು, ನಾಮದ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ತಿರುಮಲ ಶ್ರೀನಿವಾಸನ ಹಣೆ ಮೇಲಿರುವ ನಾಮ ಕೇವಲ ಅದು ಅಲಂಕಾರ ಅಲ್ಲ, ಇದನ್ನು ಊರ್ಧ್ವ ಪುಂಡ್ರ ಅಥವಾ ತಿರುನಾಮ ಅಂತ ಕರೀತಾರೆ. ಬಿಳಿ ಬಣ್ಣದ 2 ಗೆರೆಗಳಿರುತ್ತೆ, ಅದನ್ನು ಶ್ರೀಮನ್ನಾರಾಯಣ ಪವಿತ್ರ ಪಾದಗಳನ್ನು ಸೂಚಿಸಿದ್ರೆ, ಮಧ್ಯದಲ್ಲಿರುವ ಕೆಂಪು ಅಥವಾ ಹಳದಿ ಗೆರೆಯಲ್ಲಿರುತ್ತಲ್ಲ ಅದನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸೂಚಿಸುತ್ತದೆ. ಲಕ್ಷ್ಮೀ ಸಮೇತ ಶ್ರೀಹರಿಯ ಕೃಪೆ ಸದಾ ನಮ್ಮೊಂದಿಗಿರಲಿ ಎಂಬ ಸಂದೇಶ ಈ ದಿವ್ಯನಾಮದ ಅರ್ಥ ಆಗಿರುತ್ತೆ. ಅದಕ್ಕಾಗಿಯೇ ತಿರುಮಲಕ್ಕೆ ಬರುವ ಲಕ್ಷಾಂತರ ಭಕ್ತರು ಈ ತಿರುನಾಮವನ್ನು ಭಕ್ತಿಯಿಂದ ಧರಿಸ್ತಾರೆ. ಪುಟ್ಟ ಮಕ್ಕಳನ್ನ ದೇವರಿಗೆ ಹೋಲಿಕೆ ಮಾಡ್ತಾರೆ. ನಮ್ಮ ಬೇಬಿಗಂತೂ ನಾಮ ಹಾಕ್ಸಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹೇಗೆ ಅಂದರೆ ದೇವ್ರ ಥರನೇ ಕಾಣಿಸ್ತಾ ಇದ್ಲು. ಅದಕ್ಕೆ ಅನಿಸುತ್ತೆ ಚಿಕ್ಕ ಮಕ್ಕಳನ್ನ ದೇವರಿಗೆ ಹೋಲಿಕೆ ಮಾಡಿ ದೇವರು ಅಂತ ಹೇಳೋದು ಅನಿಸುತ್ತೆ. ಇಲ್ಲೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸ್ಟ್ಯಾಚು ಮಾಡಿದರು, ತುಂಬ ಚೆನ್ನಾಗಿತ್ತು. ಎಲ್ಲ ಒಂದು ಫ್ಯಾಮಿಲಿ ಫೋಟೋ ತೊಗೋಣ ಅಂತ ಎಲ್ಲ ಸೇರಿ ಫೋಟೋ ತೊಗೋತಾ ಇದ್ದೀವಿ. ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಕೂಡ ಹೆಚ್ಚು ಕ್ರೌಡ್ ಇರಲಿಲ್ಲ, ಹಾಗಾಗಿ ಫೋಟೋ ತೊಗೊಬಿಡೋಣ ಅಂತ ಹೇಳಿ ತೊಗೊಂಡ್ವು. ಫೋಟೋಗಳೆಲ್ಲ ತುಂಬ ಚೆನ್ನಾಗಿ ಬಂತು. ತಿರುಮಲಕ್ಕೆ ಹೋದಾಗ ಮೊದಲು ಶ್ರೀ ವರಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಎಂಬ ಸಂಪ್ರದಾಯ ಇದೆ. ಪುರಾಣಗಳ ಪ್ರಕಾರ ತಿರುಮಲ ಕ್ಷೇತ್ರವು ಮೊದಲು ಆದಿ ವರಹಸ್ವಾಮಿಯವರದಾಗಿತ್ತು. ನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಇಲ್ಲೇ ವಾಸಿಸಲು ವರಹಸ್ವಾಮಿಯ ಅನುಮತಿ ಪಡೆದರು. ಆದ್ದರಿಂದ ಇಂದಿಗೂ ಮೊದಲು ಶ್ರೀ ವರಹಸ್ವಾಮಿಯ ದರ್ಶನ ಮಾಡಿ ನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದರೆ ಸಂಪೂರ್ಣ ದರ್ಶನದ ಫಲ ದೊರೆಯುತ್ತೆ ಎಂಬುದು ಭಕ್ತರ ನಂಬಿಕೆ ಆಗಿರುತ್ತೆ. ಈ ದೇವಸ್ಥಾನವು ಸ್ವಾಮಿ ಪುಷ್ಕರಣಿ ಪಕ್ಕದಲ್ಲೇ ಇದೆ. ತಿರುಮಲಕ್ಕೆ ಹೋದರೆ ಈ ಪವಿತ್ರ ದೇವಸ್ಥಾನದ ದರ್ಶನವನ್ನು ತಪ್ಪದೇ ಮಾಡಿ. ಎತ್ಕೊಂಡು ಅವಳಿಗೂ ಸ್ವಲ್ಪ ಮೈಕೈ ಎಲ್ಲ ನೋವ್ತಾ ಇತ್ತು, ಅದಕ್ಕೆ ಅವರು ಹೆಗಲ ಮೇಲೆ ಹಾಕ್ಕೊಂಡ್ರು. ಹೆಗಲ ಮೇಲೆ ಹಾಕಿದ ಮೇಲೆ ಸ್ವಲ್ಪ ಸುತ್ತಮುತ್ತ ಎಲ್ಲ ನೋಡೋದು, ಎಲ್ಲಿಗೆ ಬಂದಿದ್ದೀವಿ, ಇಷ್ಟು ಜನ ಇದ್ದಾರಲ್ಲ ಅಂತ ಒಂಥರ ಕ್ಯೂರಿಯಾಸಿಟಿ ಇತ್ತು ಅವಳಿಗೆ. ಹಾಗೆ ವರಹಸ್ವಾಮಿ ಟೆಂಪಲಲ್ಲಿ ದರ್ಶನ ಮುಗಿಸ್ಬಿಟ್ಟು ನಾವು ಅದೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡ್ವು. ವರಹಸ್ವಾಮಿ ಟೆಂಪಲ್ ಪಕ್ಕನೇ ಸ್ವಾಮಿ ಪುಷ್ಕರಣಿ ಇತ್ತು. ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು, ಇಲ್ಲಾಂದರೆ ಪ್ರೋಕ್ಷಣೆನಾದ್ರು ಮಾಡ್ಕೋಬೇಕು. ಅದಕ್ಕೆ ನಾವೆಲ್ಲ ಹೋಗಿ ಪ್ರೋಕ್ಷಣೆ ಮಾಡಿಕೊಂಡ್ವು. ಸ್ವಾಮಿ ಪುಷ್ಕರಣೆ ಬಗ್ಗೆ ಸ್ವಲ್ಪ ಈಗ ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಿರುಮಲದಲ್ಲಿ ಭಕ್ತರು ಕಲ್ಯಾಣಿ ಎಂದು ಕರೆಯುವ ಈ ಪವಿತ್ರ ತೀರ್ಥದ ನಿಜವಾದ ಹೆಸರು ಸ್ವಾಮಿ ಪುಷ್ಕರಣಿ. ಪುರಾಣಗಳ ಪ್ರಕಾರ ಈ ದಿವ್ಯ ತೀರ್ಥವನ್ನು ಗರುಡನು ವೈಕುಂಠದಿಂದ ತಿರುಮಲಕ್ಕೆ ತಂದನೆಂದು ನಂಬಲಾಗಿದೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೂ ಮುನ್ನ ಅನೇಕ ಭಕ್ತರು ಇಲ್ಲಿ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ತಾರೆ ಅಥವಾ ಭಕ್ತಿಯಿಂದ ಸ್ನಾನ ಮಾಡ್ತಾರೆ. ಇದರಿಂದ ಮನಸ್ಸು ಮತ್ತು ದೇಹ ಶುದ್ಧಿಯಾಗಿ ದೇವರ ದರ್ಶನಕ್ಕೆ ಸಿದ್ಧರಾಗ್ತೇವೆ ಎಂಬುದು ಭಕ್ತರ ನಂಬಿಕೆ ಆಗಿರುತ್ತೆ. ನೀವು ತಿರುಮಲಕ್ಕೆ ಹೋದಾಗ ಈ ಪವಿತ್ರ ಸ್ವಾಮಿ ಪುಷ್ಕರಣಿಯ ಮಹತ್ವವನ್ನು ತಿಳಿದು ಭಕ್ತಿಯಿಂದ ದರ್ಶನ ಮಾಡಿ. ಸ್ವಾಮಿ ಪುಷ್ಕರಣಿಯಲ್ಲಿ ತುಂಬ ಜನ ಇದ್ದರು. ಎಲ್ಲೇ ಹೋದರೂ ತಿರುಮಲದಲ್ಲಿ ಜನ ಇದ್ದೇ ಇರ್ತಾರೆ. ದರ್ಶನ ಲೇಟ್ ಆಗುತ್ತೇನೋ ಅಂತ ನಾವು ಟಿಫನ್ ಮಾಡಿಕೊಂಡೇ ಹೋಗ್ಬಿಡೋಣ ಅಂತ ಬಂದ್ವು. ಹಾಲ್ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ತುಂಬ ರಶ್ ಇತ್ತು ಇಲ್ಲೂ. ನಮಗೆ ಕೆಳಗಡೆ ಸಿಗಲಿಲ್ಲ. ನನ್ನ ಮಗಳಿಗೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸಿ ಊಟ ಎಲ್ಲ ತಿನ್ನಿಸಿರೋದ್ರಿಂದ
ಸ್ವಲ್ಪ ಅವಳಿಗೆ ನಿದ್ದೆ ಬರ್ತಾ ಇತ್ತು. ಹಾಗೆ ನಮಗೆ ಟಿಫನ್ಗೆ ಅಂತ ಬಂದಾಗ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ಲು. ಆದರೂ ಬಿಡಲಿಲ್ಲ, ಉಪ್ಪಿಟ್ಟು ಚೆನ್ನಾಗಿತ್ತು, ಸ್ವಲ್ಪ ತಿನ್ನಿಸ್ದೆ ಅವಳಿಗೆ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಬೆಳಗ್ಗೆ ಅಂತೂ. ನಮಗೆ ಕೆಳಗಡೆ ಹಾಲಲ್ಲಿ ಸಿಗಲಿಲ್ಲ, ಮೇಲ್ಗಡೆ ಹಾಲಲ್ಲಿ ಹೋಗಿ ಟಿಫನ್ ಮುಗಿಸಿ ನಾವು ದರ್ಶನಕ್ಕೆ ಅಂತ ಹೋದವು. ಶಾಪ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಆದರೆ ತೊಗೊಳ್ಳೋ ಅಂಥ ಪರಿಸ್ಥಿತಿ ಇರಲಿಲ್ಲ. ಫಸ್ಟ್ ದೇವ್ರ ದರ್ಶನ ಮಾಡೋಣ, ಆಮೇಲೆ ತೊಗೊಳ್ಳೋಣ ಅಂತ. ಅಮೌಂಟ್ ಎಷ್ಟು ಅಂತ ಕೂಡ ನಾವು ಕೇಳಲಿಲ್ಲ, ಹಾಗೆ ಜಸ್ಟ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನೀವು 1 ವರ್ಷದೊಳಗಿನ ಮಗುವಿನ ಜೊತೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ತಾಯಿದ್ರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಆಗಿರುತ್ತೆ. TTD ವತಿಯಿಂದ 1 ವರ್ಷದೊಳಗಿನ ಮಗುವಿನೊಂದಿಗೆ ಬರುವ ತಂದೆ ತಾಯಿಗೆ ಸುಪಥಮ್ ಎಂಟ್ರಿ ಮೂಲಕ ವಿಶೇಷ ದರ್ಶನ ಅವಕಾಶ ನೀಡಲಾಗುತ್ತೆ. ಇದಕ್ಕೆ ಯಾವುದೇ ಆನ್ಲೈನ್ ಟಿಕೆಟ್ನ ಅಗತ್ಯ ಇರೋದಿಲ್ಲ ಮತ್ತು ಇದು ಫ್ರೀ ಕೂಡ ಆಗಿರುತ್ತೆ. ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾದ ಕೆಲವು ದಾಖಲೆಗಳು ಇರುತ್ತೆ. ಮಗುವಿನ ಜನನ ಪ್ರಮಾಣ ಪತ್ರ, ಹಾಗೆ ತಂದೆ ತಾಯಿಯ ಮೂಲ ಆಧಾರ್ ಕಾರ್ಡು. 1 ವರ್ಷದೊಳಗಿರೋ ಮಗು ಇದ್ದರೆ ಖಂಡಿತ ಇಂತಹ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಬಂದು ಆರಾಮಾಗಿ ನೀವು ದರ್ಶನ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಸಂಡೇ ಆಗಿರೋದ್ರಿಂದ ನಮಗೆ ಒಂದು 2ರಿಂದ 3 ಅವರ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ವು. ಆದರೆ 1 ಅವರ್ ಒಳಗೆ ದರ್ಶನ ಆಗಿಬಿಡ್ತು. ನಮಗೆ ತುಂಬ ಖುಷಿ ಆಯಿತು. 1 ವರ್ಷದೊಳಗಿನ ಮಗು ಜೊತೆಗೆ ಅದರ ಅಣ್ಣ ಅಥವಾ ಅಕ್ಕ 12 ವರ್ಷದ ಒಳಗಿದ್ದರೆ ಅಂಥವರಿಗೆ ದರ್ಶನಕ್ಕೆ ಅವಕಾಶ ಇದೆ. ನನ್ನ ಮಗನಿಗೆ 14 ವರ್ಷ ಆಗಿರೋದ್ರಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಇದು ನಮಗೆ ತುಂಬ ಬೇಜಾರಾಯಿತು. ದೇವಸ್ಥಾನದ ನಿಯಮದಂತೆ ಸಾಂಪ್ರದಾಯಿಕ ಉಡುಗೆ ಧರಿಸುವುದು ಕಡ್ಡಾಯ ಆಗಿರುತ್ತೆ. ಅಂದರೆ ಸ್ಯಾರಿ ಮತ್ತು ಪಂಚೆ ನೀವು ಹಾಕ್ಕೊಂಡು ಬರೋದು ತುಂಬ ಒಳ್ಳೆಯದು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಹತ್ರ ಏನು ಟ್ರೈಪಾಡ್ ಆಗಿರ್ಬೋದು, ಹಾಗೆ ಮೊಬೈಲು ಅಂಥದ್ದೇನಾದರೂ ಇದ್ದರೆ ನಾವು ಅಲ್ಲಿ ಲಾಕರ್ ಸಿಸ್ಟಮ್ ಇರುತ್ತೆ, ನಾವು ಅಲ್ಲಿ ಲಾಕರಲ್ಲಿ ಸೇಫಾಗಿ ಇಟ್ಬಿಟ್ಟು ಹೋಗ್ಬೋದು. ಹಾಗೆಯೇ ಮಗು ಜೊತೆಗೆ ನಾವು ಹಾಲಾಗಿರ್ಬೋದು, ಹಾಗೆ ಏನು ಸ್ನ್ಯಾಕ್ಸ್, ಈ ರೀತಿ ಟೈಪರ್ಗಳು ಇದನ್ನೆಲ್ಲ ಬೇಕಾದರೆ ನಮಗೆ ಒಳಗೆ ಅಲೋ ಇರುತ್ತೆ, ಏನು ಮಾಡೋದಿಲ್ಲ, ತಗೊಂಡು ಹೋಗ್ಬೋದು. ಹಾಗೆ ನಮಗೆ 1 ಗಂಟೆ ಒಳಗೆ ದರ್ಶನ ಆಗಿಬಿಡ್ತು. ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಯಾವುದೇ 1 ವರ್ಷದೊಳಗಿರೋ ಮಗುಗೆ ತುಂಬ ಚೆನ್ನಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ದರ್ಶನಕ್ಕೆ. ಬೇಗ ದರ್ಶನ ಆಗಿಬಿಡುತ್ತೆ. ಸುಪಥಮ್ ಮೂಲಕ ದರ್ಶನ ಮಾಡೋರಿಗೆ 2 ಲಡ್ಡು ಫ್ರೀ ಆಗಿರುತ್ತೆ, ಟೋಕನ್ ಫ್ರೀಯಾಗಿ ಕೊಟ್ಟಿರ್ತಾರೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ನಾವು ಊಟಕ್ಕಂತ ಬಂದವು. ಊಟದಲ್ಲಂತೂ ತುಂಬ ರಶ್ ಇತ್ತು. ದರ್ಶನಕ್ಕಿಂತ ನಾವು 1.5 ಅವರ್ ಬರೀ ಊಟಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೇ ಆಯಿತು. ನನ್ನ ಮಗಳಿಗೆ ಇಲ್ಲಿ ಪೊಂಗಲ್ ತಿನ್ನಿಸ್ತಾ ಇದ್ದೀನಿ, ತಿಂತಾ ಇದ್ದಾಳೆ. ಊಟ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.